ಎಲ್ಲ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ಮೊದಲನೇದಾಗಿ PRO ನಾಗೇಂದ್ರ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟ್ರೇಲರ್ ಲಾಂಚ್ ಮಾಡೋದಕ್ಕೆ. ಅವರು ಒಂದು ಮಾತು ಹೇಳಿದ್ರು, ಒಂದು ಒಳ್ಳೆ ಕೆಲಸ ಒಂದು ಒಳ್ಳೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಜನ ಕೈ ಹಿಡಿತಾರೆ, ದೇವ್ರ ಕೈ ಹಿಡಿತಾರೆ ಅಂತ ಅವತ್ತು ಹೇಳಿದ್ರಿ. ಥ್ಯಾಂಕ್ ಯು ಸರ್. ಆ್ಯಂಡ್ ಹಾಗೆ ನಮ್ಮ ನಿರ್ಮಾಪಕರು ಸಾಗರ್ ಸರ್ ಫಸ್ಟು ಸಿನಿಮಾ ಶುರು ಮಾಡಿದ್ದು, ಫಸ್ಟ್ ನನಗೆ ಅಡ್ವಾನ್ಸ್ ಆಗಿದ್ದು ಅವರಿಂದ. ಸೊ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಒಂದು ಫಸ್ಟ್ ಶೆಡ್ಯೂಲ್ ಅಂತ ನಾವೇನು ಮಾಡಿದ್ವಿ, ಅವರು ತುಂಬ ಸಪೋರ್ಟಿವ್ ಆಗಿದ್ದರು, ಅವ್ರ ತಂದೆಯವರಾಗಿರ್ಬೋದು ಅವರಾಗಿರ್ಬೋದು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ನಮ್ಮ ನಿರ್ಮಾಪಕರಾದ ಪ್ರದೀಪ್ ಸರ್, ಹೇಳ್ಬೇಕಂದ್ರೆ ಒಂದು ರೈತರ ಕುಟುಂಬದಿಂದ ಬಂದಿರೋದು. ಒಂದು ಸಿನಿಮಾ ತುಂಬ ಪ್ಯಾಷನ್ಟ್ ಮಾಡಬೇಕು, ಪುನೀತ್ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು, ನಮ್ಮ ಡೈರೆಕ್ಟರ್ ಸರ್ಗೆ ಸಪೋರ್ಟ್ ಮಾಡಬೇಕಂತ ತುಂಬ ಒಂದು ಪ್ಯಾಷನೆಟಾಗಿ ಸಿನಿಮಾ ಮಾಡಿದ್ದಾರೆ. ಏನೇ ಒಂದು ಕಷ್ಟ ಬಂದರೂ, ಏನೇ ಒಂದು ಅಡಚಣೆಗಳು ಬಂದ್ರೂ, ಇಲ್ಲ ಸರ್ ಮಾಡೋಣ, ಮುಗಿಸೋಣ, ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಐ ಥಿಂಕ್ ಒಂದು ಸಾಕ್ಷಿ ಇಲ್ಲಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ಎಲ್ಲೂ ಒಂಥರ ಕಾಂಪ್ರಮೈಸ್ ಇಲ್ಲದೆ ಒಂದು ಮಂಗಳೂರು ಹಾರ್ಬರಲ್ಲಿ ಶೂಟ್ ಮಾಡಬೇಕು, ಆಮೇಲೆ ಅರಸೀಕೆರೆಯಲ್ಲಿ ಶೂಟ್ ಮಾಡಬೇಕು ಅಂದಾಗ ಇಲ್ಲ ಮಾಡೋಣ, ಸಿನಿಮಾಗೆ ಏನೇನು ಬೇಕೋ ಅದೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಐ ಥಿಂಕ್ ಕನ್ನಡ ತುಂಬ ಸಿನಿಮಾಗಳು ಬರ್ತಾ ಇದೆ, ನಿರ್ಮಾಪಕರು ಉಳಿಬೇಕು. ಅವರು ಪಾಪ ತುಂಬ ಕಷ್ಟಪಟ್ಟು ತುಂಬ ಒಂದು ಇದರಿಂದ ದುಡ್ಡು ತಂದಿರ್ತಾರೆ. ಸೊ ಅವ್ರು ಉಳಿಬೇಕು ಕನ್ನಡ ಚಿತ್ರರಂಗದಲ್ಲಿ. ಅವ್ರು ಉಳಿದ್ರೆ ಖಂಡಿತ ಇನ್ನು ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾರೆ. ಸೊ ದಯವಿಟ್ಟು ಸಿನಿಮಾ ರಿಲೀಸ್ ಆದಮೇಲೆ ಅವ್ರ ಕೈ ಹಿಡೀರಿ, ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಮ್ಮ ಡೈರೆಕ್ಟರ್ ಸರು ಪುನೀತ್ ಸರು, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಸರ್ ಅದೇ ನಲ್ಲಿ ಕೂತ್ಬಿಟ್ಟಿದ್ದೀರಾ, ತಲೆ ಮೇಲೆ ಕೈ ಹಾಕೊಂಡು ಇನ್ನೂ ಸಿನಿಮಾ ರಿಲೀಸ್ ಆಗಿಲ್ಲ, ಇರಿ ಆಲ್ರೆಡಿ ಖುಷಿಯಾಗಿರಿ ಇವತ್ತು. ಸೊ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಪುನೀತ್ ಸರ್ ಐ ಥಿಂಕ್ ಬಂದು ಫಸ್ಟ್ ನನಗೆ ಕತೆ ಹೇಳಿದಾಗ ಭಾಳ ಇಷ್ಟ ಆಯಿತು. ಒಂದು 2 ಶೇಡ್ ಇದೆ ನನಗೆ ಈ ಸಿನಿಮಾನಲ್ಲಿ. ಸೊ ಒಂದು ಮಫ್ತಿನಲ್ಲಿ ಇರ್ತೀನಿ, ಆ್ಯಂಡ್ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಆಗೂ ಇರ್ತೀನಿ. ಸೊ ಒಂದು ಕ್ರೈಮ್ ಬೇಸ್ ಥ್ರಿಲ್ಲರು. ಆಮೇಲೆ ಅವ್ರು ಹೇಳ್ದಂಗೆ ಲಾಸ್ಟ್ ಒಂದು 10 ಮಿನಿಟ್ಸು ಅದೊಂದು ಕಂಪ್ಲೀಟ್ ಒಂದು ಕಿಲ್ಲಿಂಗ್ ಬೇಸ್ಡ್ ಇದು ಬರುತ್ತೆ. ಸೊ ಅವರು ಅಷ್ಟೇ ಪ್ರತಿಯೊಂದೂ ತುಂಬ ಸೂಕ್ಷ್ಮವಾಗಿ, ಬರೀ ನನ್ನ ಕೆಲಸ ಸುಮ್ಮನೆ ಮುಗಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಿಲ್ಲ. ಇದರಲ್ಲಾಗಿರ್ಬೋದು, ಡೈಲಾಗ್ಸಲ್ಲಾಗಿರ್ಬೋದು, ಮೇಕಿಂಗಲ್ಲಾಗಿರ್ಬೋದು, ಆ್ಯಂಡ್ ರೀರೆಕಾರ್ಡಿಂಗಲ್ಲಾಗಿರ್ಬೋದು, ಸಾಂಗ್ ಕಂಪೋಸಿಂಗಲ್ಲಾಗಿರ್ಬೋದು, ಪ್ರತಿಯೊಂದು ಕೆಲಸದಲ್ಲೂ ಒಬ್ಬ ಡೈರೆಕ್ಟರ್ ಯಾವ ಥರ ಇರಬೇಕು, ಐ ಥಿಂಕ್ ಆ ಥರ ಒಂದು ಡೆಡಿಕೇಟೆಡ್ ಆಗಿ ತುಂಬ ಕೆಲಸ ಮಾಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನಮ್ಮ ಸಿನಿಮಾದ ಡೈರೆಕ್ಟರ್ ಅಂತಲೂ ಹೇಳ್ಬೋದು, ಪ್ಲಸ್ ಡೈಲಾಗ್ ರೈಟರ್ ಅಂತಲೂ ಹೇಳ್ಬೋದು, ಆ್ಯಕ್ಟರ್ ಅಂತಲೂ ಹೇಳ್ಬೋದು, ಇಲ್ಲ ಆ್ಯಕ್ಟು ಮಾಡಿದ್ದಾರೆ. ಸೊ ಐ ಥಿಂಕ್ ಒಂದು ಮಲ್ಟಿ ಟ್ಯಾಲೆಂಟೆಡ್ ವಾಯ್ಸ್ ಓವರ್ ಆರ್ಟಿಸ್ಟು. ಸೊ ಆಲ್ ಇನ್ ಒನ್ 5 ಇದು ಮಾಡಿದ್ದೀರಾ. ಸೊ ಐ ಥಿಂಕ್ ಆರ್ಯ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಮಲ್ಟಿ ಟ್ಯಾಲೆಂಟ್ ಪರ್ಸನ್ ಅಂತಲೇ ಹೇಳ್ಬೋದು. ನಮ್ಮ ಐ ಥಿಂಕ್ ಒಂದು ದೊಡ್ಡ ಶಕ್ತಿ ನಮ್ಮ ಸಿನಿಮಾಗೆ. ಐ ಥಿಂಕ್ ಯು ಹ್ಯಾವ್ ಬಿನ್ ಅ ವೆರಿ ಬಿಗ್ ಸ್ಟ್ರೆಂತ್ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದರೆ ಒಂದು ಸಿನಿಮಾನಲ್ಲಿ ಡೈಲಾಗ್ಸ್ ಎಷ್ಟು ಮುಖ್ಯ ಅನ್ನೋದನ್ನು ಐ ಥಿಂಕ್ ತೋರಿಸ್ಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ಇದಕ್ಕೆಲ್ಲ ಒಂದು ಮೇಕಿಂಗ್ ಅಂದರೆ ಗೌತಮ್ ಅವರು, DOP ಅವರು, ಐ ಥಿಂಕ್ ಒಂದು ಅದ್ಭುತವಾದ ಒಂದು ಮೇಕಿಂಗು. ಯಾಕಂದರೆ ನನ್ನ ಸಿನಿಮಾನಲ್ಲಿ ಒಂದು ಇದು ಇರ್ತಾ ಇತ್ತು, ಜನ ಕೇಳ್ತಾ ಇದ್ರು ಯಾಕೆ ಸ್ವಲ್ಪ ಮೇಕಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸ್ವಲ್ಪ ಇವತ್ತಿನ ಟ್ರೆಂಡಿಂಗ್ ಮಾಡಿ ಅಂತ. ಐ ಥಿಂಕ್ ಅದ್ರಲ್ಲಿ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ರಮೇಶ್ ಬಾಬು ಸರ್ಗೂ ಆಮೇಲೆ ನಿಮಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಐ ಥಿಂಕ್ ಇಲ್ಲಿ ಸ್ವಲ್ಪ ಕಾಣ್ತಾ ಇದೆ, ಲೈಕ್ ನಂಗೆ ಮೇಕಿಂಗ್ ಅಂತ ಏನಿದೆ ಒಂದು ಸಿನಿಮಾ ಇವತ್ತಿನ ಇದಕ್ಕೆ ಯಾವ ಥರ ಬೇಕು ಅನ್ನೋದಕ್ಕೆ ಐ ಥಿಂಕ್ ಯು ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್. ಥ್ಯಾಂಕ್ ಯು. ನಿಮ್ಮ ಮೊದಲನೇ ಸಿನಿಮಾ, ನಿಮಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಅದ್ಭುತವಾದ ರೀರೆಕಾರ್ಡಿಂಗ್ ಕೊಟ್ಟಿದ್ದೀರಾ. ಆ್ಯಂಡ್ ಪುನೀತ್ ಸರ್ ಒಂದಷ್ಟು ಶೇರ್ ಮಾಡಿದ್ದಾರೆ, ಲೈಕ್ ಯಾವ ಥರ ಕಂಪೋಸಿಂಗ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಂತ, ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರೋ ಲಿರಿಕ್ಸ್ಗೆ. ಸೊ ಥ್ಯಾಂಕ್ ಯು, ನಿಮಗೂ ಅಷ್ಟೇ ಥ್ಯಾಂಕ್ಸ್. ಆ್ಯಂಡ್ ಕಪಿಲ್ ಸರ್ ಬಂದಿದ್ದಾರೆ, ನಮ್ಮ ಡೈರೆಕ್ಟ್ರು, ಇನ್ನೊಂದು ಸಿನಿಮಾದ ದಾಸರಳ್ಳಿ ಸಿನಿಮಾ ಡೈರೆಕ್ಟ್ರು. ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ. ಆ್ಯಂಡ್ ನಮ್ಮ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ವೇದಿಕಾ, ಐ ಥಿಂಕ್ ನಾವು ಫಸ್ಟು ಪೂಜೆ ಆದಮೇಲೆ ಐ ಥಿಂಕ್ ಅದಾದಮೇಲೆ ಶೂಟಿಂಗ್, ಅದಾದಮೇಲೆ ಇವಾಗಲೇ ಸಿಗ್ತಾ ಇರೋದು. ಸೊ ಕನ್ನಡ ಬರಲಿಲ್ಲ ಅಂದ್ರೂ ಐ ಥಿಂಕ್ ತುಂಬ ಒಂದು ಎಫರ್ಟ್ ಹಾಕಿ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಡೈಲಾಗ್ಸ್ ಎಲ್ಲ ಇದೆ, ಬಟ್ ಇದರಲ್ಲಿ ಪ್ಲೇ ಮಾಡಿಲ್ಲ. ಸೊ ವೆಲ್ಕಮ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಹಾಗೂ ಕಾಕ್ರೋಚ್ ಸುದಿ ಅವರು, ಐ ಥಿಂಕ್ ಅವ್ರ ಜೊತೆ ಒಂದು 2ನೇ ಸಿನಿಮಾ, ಫಸ್ಟು ಕ್ಯಾಡ್ಬರೀಸು, ಇವಾಗ ಈ ಸಿನಿಮಾ ಮಾಡ್ತೀವಿ. ಐ ಥಿಂಕ್ ಒಂದು ಬೇರೆ ಶೇಡ್ ಇದೆ ನಿಮ್ಮದು, ನನಗೂ ಗೊತ್ತಿರಲಿಲ್ಲ ಈ ಥರ ಒಂದಿದೆ, ತುಂಬ ಎಷ್ಟು ಹಾರ್ಷ ಕಾಣ್ತದೆ, ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಅದಕ್ಕೆಲ್ಲ ಐ ಥಿಂಕ್ ಡೈರೆಕ್ಟ್ರು ಒಂದು ಉತ್ತರ ಕೊಡ್ತಾರೆ ಯಾವ ಥರ ಇರುತ್ತೆ ಅಂತ. ಹಾಗೂ ನಮ್ಮ ಪ್ರಸಾದ್ ಸರ್ ಮಂಗಳೂರಲ್ಲಿ ಶೂಟಿಂಗ್ ಮಾಡಿದಾಗ ತುಂಬ ಸಪೋರ್ಟಿವ್ ಆಗಿದ್ರು. ಆ್ಯಂಡ್ ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಶೂಟ್ ಮಾಡಿದಾಗ. ಆ್ಯಂಡ್ ನಂದು ಅವ್ರದ್ದು ಒಂದು ಡೈಲಾಗ್ಸ್ ಎಲ್ಲ ಇದು ಬರುತ್ತೆ. ಸೊ ಐ ಥಿಂಕ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು. ಹಾಗೂ ನಮ್ಮ ಮುತ್ತು ವಿನೋದ್ ರಾಜ್ ಅವರು, ಥ್ಯಾಂಕ್ ಯು. ಒಂದು ನಿಮ್ಮ ನೋಡಿದೆ ಸೀನ್ಸ್ಗಳು ನೋಡಿದಾಗ ತುಂಬ ಖುಷಿ ಪಟ್ಟೆ. ನಿಮ್ಮದು ಒಂದು ಮೊದಲನೇ ಸಿನಿಮಾ, ಈ
ಈ ಮಟ್ಟಿಗೆ ನೀವು ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದೀರಾ. ಆ್ಯಂಡ್ ಕೆಲವು ಬೇರೆ ಶಾರ್ಟ್ಸ್ ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಿಮಗೂ ಒಳ್ಳೇದಾಗಲಿ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಥ್ಯಾಂಕ್ ಯು ಆಲ್. ಯಾರ್ಯಾರು ಹೆಸರು ಮಾಡ್ತಿಬಿಟ್ಟಿದ್ರೆ ಥ್ಯಾಂಕ್ ಯು. ಇನ್ಯಾರಿದ್ದಾರೆ? ನಮ್ಮ ಡ್ಯಾನ್ಸ್ ಮಾಸ್ಟರ್ ನಾಗಿ ಮಾಸ್ಟರ್ ಬಂದಿದ್ದಾರೆ. ಥ್ಯಾಂಕ್ ಯು ಮಾಸ್ಟರ್. ಹೇಳಿ ಸರ್. ಯಾರು ಆ್ಯಕ್ಷನ್? ಇದರಲ್ಲಿ ಕುಂಫು ಚಂದ್ರು ಮಾಸ್ಟ್ರು ಒಂದು ಮೇಜರ್ ಒಂದು ಇಂಟ್ರೊಡಕ್ಷನ್, ಇದೊಂದು ಫೈಟ್ ಇದೆ ಇವಾಗ ತೋರಿಸಿರೋದು. ನೆಕ್ಸ್ಟ್ ಇನ್ನೊಂದು ಫೈಟು ಡ್ಯಾನಿ ಮಾಸ್ಟ್ರು ಹತ್ರ ಶೂಟ್ ಮಾಡಬೇಕು. ಸೊ ಐ ಥಿಂಕ್ ಅದೊಂದು ಮೇಜರ್ ಪೋರ್ಷನ್ ಇದೆ. ಒಂದು ಸಾಗರ್ ಮಾಸ್ಟರ್, ಗುರು ಸರ್. ಗುರು ಸರ್ ಬಗ್ಗೆ ನಾನು ಹೇಳಬೇಕು. ಗುರು ಜಗೇಶ ಸರ್ ಅವ್ರ ಮಗ. ನೆನ್ನೆನೂ ಮಾತಾಡಿದೆ. ಸೊ ಅವ್ರದ್ದು ನೋಡಿದಾಗ ಅವ್ರ ಶೇಡ್ ನೋಡಿದಾಗ, ಇದರಲ್ಲಿ ಒಂದು ಓಪನಿಂಗಲ್ಲಿ ಅವ್ರ ಶೇಡ್ ನೋಡಿದಾಗ ತುಂಬ ಇಷ್ಟ ಆಯಿತು. ಅದೇ ಹೇಳಿದೆ, ಒಂದು ಮಾಸ್ ಆಗಿ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಈ ಸಿನಿಮಾಲಿ. ಸೊ ಅವ್ರ ಜೊತೆ ವರ್ಕ್ ಮಾಡಿದ್ದು ತುಂಬ ಖುಷಿ ಆಯಿತು. ನೆನ್ನೆ ಮಾತಾಡಿದಾಗ ಅವರು ಒಂದು ಮಾತು ಹೇಳಿದ್ರು, ಟೀಸರ್ ನೋಡ್ಬಿಟ್ಟು ಮಾಡೋಣ ಜೊತೆಗೆ ಒಂದು ಸಿನಿಮಾ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ. ಅವ್ರೇನೋ ಡೈರೆಕ್ಷನ್ ಮಾಡ್ಬೇಕಂತ ಇದ್ದಾರೆ. ಸೊ ಹೋಪ್ಫುಲಿ ಮುಂದಿನ ದಿನದಲ್ಲಿ ಅದು ಆಗುತ್ತೆ. ಇಲ್ಲ, ಗುರು ಸರ್ ಬಂದಿಲ್ಲ. ಸೊ ಇನ್ನೊಂದು ಆ್ಯಕ್ಷನ್ ಶೂಟ್ ಇನ್ನೂ ಬಾಕಿ ಇದೆ. ಗುರುರಾಜ್ ಅವ್ರದ್ದು ಇನ್ನೊಂದು ಮುಗಿಸಿದ್ವಿ. ಆ್ಯಂಡ್ 2 ಸಾಂಗ್ ಇನ್ನೂ ಬಾಕಿ ಇದೆ ಶೂಟ್ ಮಾಡೋಕ್ಕೆ. ಒಂದು ಪ್ಯಾಥೋ ಸಾಂಗ್ ಬಂದಿದೆ, ಒಂದು ಲವ್ ಸಾಂಗ್ ಬಂದು. ಐ ಥಿಂಕ್ ಅದು ಆಮೇಲೆ ಒಂದು 10 days ಆಫ್ ಟಾಕಿಂಗ್ ಪೋರ್ಷನ್ ಇದೆ. ಅದು ಮುಗಿದ್ರೆ ಸಿನಿಮಾ ರೆಡಿ ಆಗುತ್ತೆ. ಓವರ್ ಆಲ್ ಕಾನ್ಸೆಪ್ಟ್ ನಾನು ಫಸ್ಟ್ ಕೇಳಿದಾಗ ಐ ಥಿಂಕ್ ನನಗೆ ಒಂದು ಚಾಲೆಂಜಿಂಗ್ ಆಗಿತ್ತು ಈ ಸಿನಿಮಾ ಮಾಡೋದಕ್ಕೆ. ಯಾಕಂದರೆ ಒಂದು ಮಾಸ್ ಶೇಡ್ ಮಫ್ತಿನಲ್ಲಿದ್ದಾಗ ಯಾವ ಥರ ಒಂದು ಮಾಸ್ ಶೇಡ್ ಇರುತ್ತೆ, ಸೊ ಅದನ್ನು ಯಾವ ಥರ ಕ್ಯಾರಿ ಮಾಡೋದು. ಸೊ ನೋಡಿದೆ ಅಲ್ಲೊಂದು ದಾಡಿ ಮತ್ತು ಉದ್ದ ಕೂದಲೆಲ್ಲ ಇದೆ. ಆ್ಯಂಡ್ ಒಂದು ಇನ್ಸ್ಪೆಕ್ಟರ್ಗೆ ಕೆಲಸ ಮಾಡಿದಾಗ ಫುಲ್ ಶೇವು ಮತ್ತು ಆ ಥರ ಯಾವ ಥರದಂತ ಒಂದು ಸೀರಿಯಸ್ ಕ್ಯಾರೆಕ್ಟರ್. ಸೊ ತುಂಬ ಮೆಚ್ಯೂರ್ಡ್ ಕೈಂಡ್ ಆಫ್ ಒಂದು ಆ್ಯಕ್ಟ್ ಇದೆ ಇದರಲ್ಲಿ, ಈ ಸಿನಿಮಾನಲ್ಲಿ. ಸೊ ನನಗೆ ಒಂದು ವಿಭಿನ್ನವಾದ ಪಾತ್ರ ಅಂತಲೇ ಹೇಳ್ಬೋದು ಆ್ಯಕ್ಟ್ ಮಾಡಿರುತ್ತೆ ಇದರಲ್ಲಿ. ಹೌದು ಸರ್, ಆ್ಯಕ್ಚುಲಿ ನನಗೆ ಯಾಕಂದರೆ ಆವಾಗಲೇ ಹೇಳ್ದಂಗೆ ತುಂಬ ಮಾಧ್ಯಮ ಸ್ನೇಹಿತರಾಗಿರ್ಬೋದು, ತುಂಬ ವೆಲ್ ವಿಷರ್ಸ್ ಅಂತಲೇ ಹೇಳ್ಬೋದು. ಐ ಥಿಂಕ್ ಎಲ್ಲರೂ ಪ್ರತಿಯೊಬ್ಬರು ಕೇಳ್ತಾರೆ, ಯಾಕೆ ಧರ್ಮ ಸ್ವಲ್ಪ ಇವತ್ತಿನ ಇದಕ್ಕೆ ಸ್ವಲ್ಪ ನಿಮ್ಮ ಒಂದು ಸಿನಿಮಾ ಮಾಡಬೇಕು, ಇವತ್ತಿನ ಟ್ರೆಂಡಿಗೆ ಜನ ಮೆಚ್ಚಂತ ಒಂದು ಸಿನಿಮಾ ಮಾಡಬೇಕು, ಜನ ನಿರೀಕ್ಷೆ ಇದೆ ನಿನ್ನ ಬಗ್ಗೆ. ಸ್ಪೆಷಲಿ ಬಿಗ್ ಬಾಸಿಂದ ಬಂದಮೇಲೆ ಜನ ನಿನ್ನ ಇಷ್ಟಪಟ್ಟಿದ್ರು, ಇನ್ನೂ ಹತ್ರ ಆಗಿದೆಯಾ. ಬಟ್ ಎಲ್ಲೋ ಒಂದು ಕಡೆ ನಿಮ್ದು ಎಲ್ಲೋ ಒಂದು ಇನ್ನೂ ಹಿಂದೆ ಇದೆಯಾ, ಒಂದು ಸ್ವಲ್ಪ ಇವತ್ತಿನ ಟ್ರೆಂಡಿಗೆ ಒಂಚೂರು ಸಿನಿಮಾ ಮಾಡು, ಪರ್ಫಾರ್ಮೆನ್ಸ್ ಆಗಿರ್ಬೋದು ಇಲ್ಲ ಮೇಕಿಂಗ್ ಆಗಿರ್ಬೋದು ಅಂತ. ಸೊ ಐ ಥಿಂಕ್ ಇದು ಒಂದು ನನಗೊಂದು 100% ನಂಗೊಂದು ಭರವಸೆ ಇದೆ. ಇಲ್ಲೊಂದು ಕಡೆ ಕಾಣ್ತಾ ಇದೆ, ಟೀಸರಲ್ಲೇ ಕಾಣ್ತಾ ಇದೆ. ಸೊ ಮುಂದೆ ನೀವು ಹೇಳಬೇಕು ಇಷ್ಟ ಆಯ್ತಾ ಏನು ಅಂತ. ಸೊ ಐ ಥಿಂಕ್ ಇಲ್ಲಿಂದ ನಮ್ಗೆ ಐ ಥಿಂಕ್ ಇನ್ನೊಂದು ಜರ್ನಿ ಶುರು ಆಗುತ್ತೆ ಅಂತ ನಂಗೊಂದು ಭರವಸೆ ಇದೆ. ಯಾ. So, like she said, this is my first Kannada movie, and now I know my director is also debuting. So, director and actress both are debuting. So yeah, we are doing blast in Kannada cinema from this movie. So yeah, I want to thank Mr. Punit sir. Sir, वहाँ last में नहीं खड़े होके hi. So I want to thank him. He just called me and said, Vedika, I said yes. So are you interested in doing Kannada movie? And I was like, yes, why not? And yeah, let's see how it works. And secondly, I want to thank Dharma sir, because he only helped me to learn the language. I'm learning slowly. So next to trailer launch or whatever the promotion, I will speak in Kannada. So yeah, thank you so much. Punit sir only called me. I think he saw my movies or videos and he got my number. So I acted in 2 Telugu movie, 1 Punjabi movie. So basically I'm from Gujarat, working in Hyderabad, and now I'm doing Kannada movie. Mother tongue Gujarati. So my character, he is not, he didn't tell me to reveal, but it is ACP or something like police character. And yeah, I'm with the hero from the childhood. So we are friends from childhood, and when we grow, like, I can't tell it. If you will ask, I'll say everything. ಫಸ್ಟ್ ಪಿಯರ್ ನಾಗೇಂದ್ರ ಸರ್ ಕೇಳಿದೆ ಸರ್. ನಾವು ಟೀಸರ್ ಅವ್ರ ಕೈಲಿ ಏನಕ್ಕೆ ಲಾಂಚ್ ಮಾಡಿಸ್ತಂದರೆ, ಅವರು ಇಲ್ಲಿಂದ ಸರ್ ನಾನು 2 ವರ್ಷ ಆಯಿತು ಸ್ಕ್ರಿಪ್ಟು ಪ್ಲ್ಯಾನ್ ಮಾಡಿ ಸಿನಿಮಾದ ಬಗ್ಗೆ ಮಾಹಿತಿನ ಇದು ಮಾಡಿದಾಗ ನಮಗೆ ಪ್ರತಿಯೊಂದು ಆರ್ಟಿಸ್ಟ್ ನಂಬರ್ ಕೊಟ್ಟಿದ್ದವರೇ ಸರ್. ಹೊಸಬ್ರಿಗೆ ಹೇಗಾಗಿದೆ ಸರ್, ಯಾರು ಕೂಡ ಈಗ ನಾವು ಮ್ಯಾನೇಜರ್ ಅಂತ ನಾವು ಏನು ಇದು ಮಾಡ್ಕೊಂಡಿರ್ತೀವಿ ಸರ್, ಯಾರು ಕೂಡ ನಮಗೆ ಕಾಂಟ್ಯಾಕ್ಟು ಕೊಡಲ್ಲ, ಏನು ಕೂಡ ಸರ್. ಧರ್ಮ ಸರ್ದು ಹಾಗೆ ಇದೆ ಸರ್, ಅವ್ರೇನು ಕೂಡ ಇದು ಮಾಡಿಲ್ಲ. ಅದಕ್ಕೋಸ್ಕರ ನಮ್ಮ ಪಿಯರ್ ನಾಗೇಂದ್ರ ಸರ್ ನಮ್ಮ ಸಿನಿಮಾಗೆ ಒಂದು ಬ್ಯಾಕ್ ಇದಾಗಿ ನಿಂತ್ಕೊಂಡಿದ್ದಾರೆ ಸರ್. ಅವರಿಂದನೇ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಎರಡನೇದಾಗಿ ಸರ್, ಫಸ್ಟು ನಾನು ಕಥೆನ ಪ್ಲ್ಯಾನ್ ಮಾಡಿದಾಗ ನಮ್ಮ ಮಂಜು ರೆಡ್ಡಿ ಸರ್ ಫಸ್ಟು ಇಷ್ಟಪಟ್ಟು
ಈ ಕಥೆನ ಮಾಡಬೇಕು ನೀವು ಮಾಡು ಅಂತೇಳಿ ಫಸ್ಟ್ ನನಗೆ ಪ್ರೋತ್ಸಾಹ ಮಾಡಿದವರು ಸರ್. ಅವರಾದ್ಮೇಲೆ ಸರ್ ನನಗೆ ಫಸ್ಟ್ ಸೆಕೆಂಡ್ ಟೈಮ್ ನನಗೆ ಆರ್ ಎಸ್ ನನಗೆ 4 ಜನ ಡೈಲಾಗ್ ರೈಟರ್ಸ್ ಸಿಕ್ಕಿದೆ ಸರ್. ಎಲ್ಲ ಬಂದ್ಬಿಟ್ಟು ಸಿನಿಮಾ ಬಗ್ಗೆ ಏನಾರ ಒಂದು ಒಪಿನಿಯನ್ ಇದ್ರೆ ಎಲ್ಲನೂ ಕೂಡ ಯಾಮಾರ್ಸ್ ಹೋಗ್ಬಿಡೋದು ಸರ್. ಆದ್ರೆ ನಾನು ಸಿಕ್ಕಿದ್ದು ಆರ್ ಎಸ್ ಅಂತ ಒಂದು ಬೆಸ್ಟ್ ಫ್ರೆಂಡ್ ಸರ್. ಅವರು ಆರ್ ಎಸ್ ಬಂದ್ಬಿಟ್ಟು ಸರ್ ನನಗೆ ನಾನು ಏನೋ ಒಂದು ನಮ್ಮ ಇಶ್ಯೂಸ್ ಫ್ಯಾಮಿಲಿ ಇಶ್ಯೂಸ್ ಆದರೂ ಕೂಡ ಅವರು ಒಂದು ಹೇಳಿದ್ರು ಸರ್, ನಿಮ್ಮ ದೊಡ್ಡಮ್ಮ ಆಗಿರ್ಬೋದು, ಭಾರತ ಹೇಳ್ತೀವಿ ಭಾರತ ಆಂಟಿ ಆಗಿರ್ಬೋದು, ಮಾಮ ಆಗಿರ್ಬೋದು ಅಂತ ಸರ್. ಇಲ್ಲಿವರೆಗೂ ನನ್ನ ಚಪ್ಪಲಿನ ನನ್ನ ಶೆಲ್ಟ್ವರೆಗೂ ಅವರಿಂದ ನನ್ನೊಂದು ಭಿಕ್ಷೆ ಇದೆ ಸರ್. ಹಾಗಾಗಿ ಆ ಫ್ಯಾಮಿಲಿ ಬಗ್ಗೆ ಕೆಲವರು ಹೇಳ್ತಾರೆ ಸರ್, ಇಷ್ಟ ಆಗಲ್ಲ ಹಂಗೆ ಹಿಂಗೆ ಅಂತ. ಅವರು ಒಂದು ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ ಸರ್ ಇಲ್ಲಿವರೆಗೂ ಒಂದು ವೇದಿಕೆ ಮೇಲೆ ಬರೋಕ್ಕೆ. ನಮ್ಮ ಮಾಮ ಅಂತ ನಾನು ಭಾಳ ಇಷ್ಟಪಡ್ತೀನಿ ಸರ್. ಅವರಿಂದನೂ ಕೂಡ ಜಗಳ ಮಾಡಿದ್ದೀನಿ ಸರ್ ಫ್ಯಾಮಿಲಿಗೆ. ಅದಾದಮೇಲೆ ಸರ್ ನಮ್ಮ ತಾಯಿ ತುಂಬ ಈ ಸಿನಿಮಾ ಬಗ್ಗೆ ಒಂದು ಆಸೆ ಇಟ್ಕೊಂಡಿದ್ದಾರೆ ಸರ್. ಏನಾಗ್ತಾನೋ ನಾವು ನನ್ನ ಮಗನ ಸಿನಿಮಾ ಥಿಯೇಟ್ರಿಗೆ ಬರ್ತಾನೋ ನೋಡ್ಬೋದಂತ ಎಲ್ಲರೂ ಕೂಡ ಆಡ್ಕೊಂಡ್ರು ಸರ್. ಇವನು ಸಿನಿಮಾ ಮಾಡಲ್ಲ ಇವನು ಅಂತ ಹೇಳ್ಬಿಟ್ಟು ಏನೋ ಒಂದು ಸಣ್ಣದೊಂದು ಮಾಡಿದ್ದೀವಿ ಸರ್. ನೀವೆಲ್ಲ ಒಂದು ಪ್ರೋತ್ಸಾಹ ಮಾಡಿ ಅಂತ ಹೇಳ್ತೀನಿ ಸರ್. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಸರ್. ದಯವಿಟ್ಟು ಒಂದು ಆಸಕ್ತಿಯಿಂದ ಇದು ಮಾಡಿ ಸರ್ ಅಂತ ಹೇಳ್ಕೊಡ್ತೀನಿ ಸರ್. ಇಷ್ಟೇ ಸರ್. ಸರ್ ಅಪ್ಪು ಸರ್ದು ಬರ್ತಡೆಗೆ ಸಾಂಗ್ನ ರಿಲೀಸ್ ಮಾಡ್ತಿದ್ದೀವಿ ಸರ್. ಏಪ್ರಿಲ್ ಇಲ್ಲ ಮೇಗೆ ಒಂದು ಟೀಸರ್ನ ಲಾಂಚ್ ಮಾಡಿ ನಾವು ಥಿಯೇಟ್ರನ್ನ ಇದು ಮಾಡ್ಕೊಂಡ್ವಿ ಸರ್. ಆ ಸಪೋರ್ಟ್ ನೀವೆಲ್ಲ ಮಾಡಿ ಸರ್ ಅಂತ ನಾನು ಮಾಧ್ಯಮ ಮಿತ್ರರನ್ನ ದಯವಿಟ್ಟು ಕೇಳ್ಕೊಳ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್. ಸರ್ ಫಸ್ಟ್ ಟೈಮ್ ಕತೆ ಮಾಡಿದಾಗ ಸರ್ ನಾನು ಅಮರಾವತಿ ಅಂತ ಒಂದು ಓಟಿಗೆ ಹೋಗಿದ್ದೆ ಸರ್. ಅಲ್ಲಿ ಮಂಜುಲ್ ರೆಡ್ಡಿ ಸರ್ ಕತೆ ಕೇಳಿದ್ರು ಸರ್, ಏನಂದ್ರೆ ಟೈಮ್ ಫಿಕ್ಸ್ ಮಾಡಿದೆ ಅಂತ ಕೇಳಿದ್ರು ಸರ್. ಕೇಳಿದ ತಕ್ಷಣ ಅವ್ರು ಒಂದೇ ಮಾತಾಡಿದ್ದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಯಾಕೆ ಇಡಬಾರ್ದು ಈ ಕತೆಗೆ ಅಂತ ಹೇಳಿದ್ರು ಸರ್. ಅದಾದ್ಮೇಲೆ ಸರ್ ಸಿನಿಮಾ ಸ್ವಲ್ಪ ಟೈಮ್ ಆಯ್ತು ಸರ್. ಅಂದ್ರೆ ನಮ್ಮ ದೊಡ್ಡಪ್ಪರೊಬ್ಬರು ತೀರೋದು ಸರ್. ಅವ್ರು ತೀರೋದ್ಮೇಲೆ ಸ್ವಲ್ಪ ಗ್ಯಾಪ್ ಆಯ್ತು ಸರ್. ಸಿನಿಮಾ ಗ್ಯಾಪ್ ಆದ್ಮೇಲೆ ಸ್ವಲ್ಪ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಸರ್. ಅದಾದ್ಮೇಲೆ ಸರ್ ನನಗೆ ನಮ್ಮ ಫ್ರೆಂಡ್, ನಮ್ಮ ಕ್ಲೋಸ್ ಫ್ರೆಂಡ್ ಪ್ರದೀಪ್ ಅವ್ರು ಸಿಕ್ಕಿ ಸರ್. ಅವ್ರು ಹೇಳಿದ್ರು ಅಮರಾವತಿ ಪೊಲೀಸ್ ಸ್ಟೇಷನ್ ಏನಕ್ಕೆ ಒಳ್ಳೆ ಟೈಟ್ಲ್ ಇದೆ, ಯಾಕೆ ನೀವು ಸಿನಿಮಾ ಇದು ಮಾಡಿಲ್ಲ ಅಣ್ಣ, ಗುರು ಸರ್ ಒಂದು ಸ್ವಲ್ಪ ವರ್ಕ್ ಇದೆ, ಮತ್ತೆ ಧರ್ಮ ಸರ್ ಕೂಡ ಸ್ವಲ್ಪ ಇಬ್ರು ಕೂಡ ದೊಡ್ಡ ಸ್ಟಾರ್ಸ್ ಆ ಥರ ಇದೆ. ನಮ್ಮ ಮನಸ್ಸಲ್ಲಿ ಅವ್ರು ದೊಡ್ಡ ಸ್ಟಾರೇ ಸರ್ ಅವರಿಬ್ರು ಕೂಡ. ಆ ಮಟ್ಟಕ್ಕೆ ನಾವು ಸ್ಕ್ರಿಪ್ಟ್ ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದು ಅಮರಾವತಿ ಪೊಲೀಸ್ ಸ್ಟೇಷನ್ ಅಂತ ಒಂದು ಇದು ಬಂದಿದೆ ಸರ್. ಸರ್ ಸಿನಿಮಾ ಬಗ್ಗೆ ಇವಾಗ ಸರ್ ನಾವು ನ್ಯಾಚುರಲ್ ಆಗಿ ಇವಾಗ ನಾವು ಫುಡ್ಡಲ್ಲಿ ಏನು ತಿಂತಿದ್ದೀವಿ ಸರ್. ಅಂದರೆ ಈಗ ಕೆಲವರು ಆಟೋಟಿಕಸ್ ಆಗಿದೆ, ಈ ಚಿಕ್ಕ ಮಕ್ಕಳದು ಒಂದು ಏನೋ ಪರ್ಸ್ನಲ್ ಆಗಿರುತ್ತೆ ಸರ್. ಅದು ಏನಕ್ಕಾಗುತ್ತೆ ಅನ್ನೋದು ಒಂದು ಸಸ್ಪೆನ್ಸ್ ಮುಖಾಂತರ ಹೇಳಬೇಕು ಅಂತ ಹೊರಟಿದೆ ಸರ್. ಸರ್ ಇಲ್ಲ ಸರ್, ಅಕ್ಕ ತಮ್ಮ ಅಂದ್ರೆ ಒಂದು ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಸರ್. ಆ ಬಾಂಡಿಂಗ್ ಅಲ್ಲಿ ಒಬ್ರು ಈ ಅನ್ಎಕ್ಸ್ಪೆಕ್ಟ್ ಆಗಿ ಯಾರೋ ಒಬ್ರು ಬಂದ್ರೆ ಅವ್ರು ಯಾವ ತರ ಮಾಡಿರ್ತಾರೋ ಅಕ್ಕನ ಅನ್ನೋದೊಂದು ಇದೆ ಸರ್ ಸಿನಿಮಾದಲ್ಲಿ. ಅದು ಹೈಲೈಟ್ ಸೀನ್ ಸರ್. ಅದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಸೀನ್ ಸರ್. ಅದು ಗುರು ಸರ್ ಮಾತ್ರ ರಿಯಲಿ ಗುಡ್ ವರ್ಕ್ ಮಾಡಿದ್ದಾರೆ ಸರ್. ಅದಕ್ಕೆ ಆಪೋಸಿಟ್ ಆಗಿ ಧರ್ಮ ಸರ್ ಕೂಡ ಒಳ್ಳೆ ಕೌಂಟರ್ ಇದೆ ಸರ್. ಹಾಂ ಸರ್. ಸರ್ ಅಂದರೆ ಅಗೋರಿಗಳದ್ದು ಒಂದು ಒಳ್ಳೇದೇ ಅದು ಇದು ಸರ್. ಇವಾಗ ಬಂದು ನಿಮಗೆ ಗೊತ್ತಿರೋ ಪ್ರಕಾರ ಅದು ಒಳ್ಳೆ ಇದು ಸರ್. ಅಂದರೆ ಅವ್ರು ಬಿಟ್ಟರೆ ನೆಕ್ಸ್ಟ್ ಇವನು ಆ ಜಾಗದಲ್ಲಿ ನಿಂತಿಲ್ಲ, ಅವ್ನು ತುಂಬ ಒಳ್ಳೆಯವರು ಸಾಧ. ಈಗ ಆ ಜಾಗದಲ್ಲಿ ಅಗೋರ್ ಅನ್ನೋದು ತುಂಬ ಒಳ್ಳೇದು ಸರ್. ಅಂದರೆ ಆ ಜಾಗದಲ್ಲಿ ಒಬ್ಬ ನಿಂತಿದ್ದಾರೆ, ಅವರು ಕೂಡ ಅದೇ ಥರ ಮ್ಯಾಚ್ ಆಗುತ್ತೆ ಅನ್ನೋದು ಕಂಪೇರ್ ಮಾಡಿ ಇದು ಮಾಡಿದೆ ಸರ್. ಸರ್ ಸುದೀಪ್ ಸರ್ ತುಂಬ ಒಂದು ಮಶಾನದಲ್ಲಿ ಹೆಣನ ಇದೆ ಸರ್. ಅದು ಸಿನಿಮಾದಲ್ಲಿ ನೋಡಿ ಸರ್. ನೋಡಿ ಸರ್. ಇಲ್ಲ ಸರ್, ಆ ಪಾತ್ರಕ್ಕೆ ಅವರಿಂದ ನಾವು ಫಿಕ್ಸ್ ಮಾಡೋದು ಸರ್. ಪ್ರತಿಯೊಬ್ರು ಸರ್, ಬಜರಂಗಿ ಪ್ರಸನ್ನ ಸರ್ ಇರ್ಬೋದು, ಮುತ್ತು ಸರ್ ಇರ್ಬೋದು, ಯಾರೇ ಪ್ರತಿಯೊಂದು ಸರ್, ಇವನು ಹೊಸಬಾ, ಇವನು ಹಿಂಗೆ ಇರ್ತಾನೆ ಹಂಗೆ ಇರ್ತಾನೆ, ನಾವೆಲ್ಲ ಸೀನ್ ಇಲ್ಲ ಸರ್. ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್. ಆಮೇಲೆ ಕ್ಯಾರವನ್ ಇದು ಮಂಗಳೂರಲ್ಲಿ ಛತ್ರಿ ಬಗ್ಗೆ ಇರ್ತದೆ ಸರ್. ಅವರು ಅಂದ್ರೆ ಕ್ಯಾರವನ್ ಇಂದಲೇ ಇದು ಮಾಡಿದ್ರು ಅಂತ ನಮ್ಮ ಆರ್ಯ ಸರ್ ಒಂದು ಯಾವ್ದು ಲೇಪಿಸ್ತಾ ಇರ್ತಾರೆ ಸರ್. ಸರ್ ಕ್ಯಾರವನ್ ರೆಡಿ ಇದೆ ಸರ್ ನೋಡಿ ಅಂತ. ಬಂದಿದ್ಯಾ ಬೇಡ ಅಂತ ಹೇಳಿದ್ನಲ್ಲ. ಆಮೇಲೆ 6 ಛತ್ರಿ ರೆಡಿ ಇದ್ದು ಸರ್. ಅಲ್ಲಿದೆ ನೋಡಿ ಸರ್ ಕ್ಯಾರವನ್ ಅಂತ. ಆ ತರ ಧರ್ಮ ಸರ್ನ ನಾವು ಚಿಕ್ ಮಾಡಿದ್ವಿ ಸರ್, ರೇಗಿಸಿದೀವಿ. ಅವರು ಕೂಡ ಒಂದು ಫ್ರೆಂಡ್ ರೀತಿಯಲ್ಲಿ ನಮ್ಮ ಜೊತೆ ಇಲ್ಲಿ ಹೊರಟಿದ್ದಾರೆ ಸರ್. ಇಲ್ಲ ಸರ್, ಅದು ಮರ್ಡರ್ ಲಿಸ್ಟ್ ಬಂದ್ಬಿಟ್ಟು ಒಂದು ಜಸ್ಟ್ ಒಂದು 18 ನಿಮಿಷ ಇರುತ್ತೆ ಸರ್, ಅಷ್ಟೇ ಸರ್. ಅದು ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು 8 ನಿಮಿಷ ಬರೋಂಥ ಸೀನ್ ಸರ್. ಅದ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿ ಹೋಗಿದೆ ಸರ್ ಸಿನಿಮಾ. ಸರ್ ನಾವು ಫಸ್ಟ್ ಅರಸೀಕೆರೆ ಶೂಟ್ ಮಾಡೋದು ಸರ್, ಆಮೇಲೆ ಬಾಣಾವರ ಶೂಟ್ ಮಾಡೋದು. ಯಾಕೆಂದ್ರೆ ನಮ್ಮ ಬಜೆಟ್ ಅಲ್ಲೇ ಖರ್ಚಾಗಿದೆ ಸರ್, ಅರಸೀಕೆರೆ ಬಾಣಾವರದಲ್ಲಿ. ಆಮೇಲೆ ಮಂಗಳೂರು ಇದು ಮಾಡೋದು ಸರ್, ಮಂಗಳೂರಲ್ಲಿ. ಅದು ಬಿಟ್ಟು ಸರ್ ಈಗ ಬೆಂಗಳೂರು ಶೂಟ್ ಮಾಡಿ ನೆಕ್ಸ್ಟ್ ಮೈಸೂರು ಸರ್. ಲಾಸ್ಟ್ ಕ್ಲೈಮ್ಯಾಕ್ಸ್ ಹೇಳಿದೆ ಒಂದು 5 ಡೇಸ್ ಸರ್. ಆಲ್ಮೋಸ್ಟ್ ಅಲ್ಲಿ ಸಿನಿಮಾ ಕಂಪ್ಲೀಟ್ ಸರ್. ಸರ್ 90% ಆಗಿದೆ ಸರ್. ಒಂದೇ ಒಂದು ಸಾಂಗ್ ಇದೆ ಸರ್. ಒಂದು ಸಾಂಗು, ಒಂದು ಫೈಟು, ಒಂದು ಕ್ಲೈಮ್ಯಾಕ್ಸ್ ಇದೆ ಸರ್. ಕಂಪ್ಲೀಟ್ ಸರ್ ಸಿನಿಮಾ. ಸರ್ ನಾನು ಹಿಂದೆ ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಇಲ್ಲ ಸರ್, ಅವ್ರ ಬಗ್ಗೆ ಏನು ಹೇಳೋದೇ ಬೇಡ ಸರ್. ಇಲ್ಲ ಸರ್, ಪರವಾಗಿಲ್ಲ ಸರ್. ಸರ್ ನಾನು 7 ವರ್ಷ ವರ್ಕ್ ಮಾಡಿದೆ ಸರ್. ಸರ್ ನಾನು ಸ್ಕ್ರಿಪ್ಟ್ ರೈಟರ್ಗೆ ವರ್ಕ್ ಮಾಡಿದೆ ಸರ್. ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಸರ್, ಈಗ ಒಂದು ಫಸ್ಟ್ ಟೈಮ್ ಡೆಬ್ಯೂ ಆಗಿ ಏನು ಕೊಡಬೇಕು ಅನ್ನೋದೊಂದು ಇರುತ್ತೆ ಸರ್.
ಈಗ ಎಲ್ಲರೂ ಸಿನಿಮಾ ಮಾಡ್ತಾರೆ ಸರ್, ಸಿನಿಮಾ ಮಾಡಿದ್ರೆ ಎಷ್ಟು ಜನಸಂಖ್ಯೆ ಇದೆ ಸರ್, ಅದರಲ್ಲಿ ನಾವು ಯಾವ ಥರ ಡಿಸೈನ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇತ್ತು ಸರ್. ಈ ಥರ ಬಂದರೆ ನಮಗೆ ಚೆನ್ನಾಗಿರುತ್ತೆ ಅಂತ, ಆ ಥರ ಒಂದು ಒಳ್ಳೆ ಹೊಸಬ್ರು ಮಾಡಿದ ಥರ ಸಿನಿಮಾ ಅನ್ಸಲ್ಲ ಸರ್. ಬಟ್ ನಾನು ಹೇಳೋಕ್ಕಿಂತ ಆಡಿಯನ್ಸ್ ಮುಂದೆ ಬರ್ತೀವಿ ಸರ್, ಆಡಿಯನ್ಸ್ ಏನು ಒಪಿನಿಯನ್ ತೊಗೊತಾರೆ ಅವ್ರ ಮೇಲೆ ಸರ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ತುಂಬ ಥ್ಯಾಂಕ್ ಯು ಸರ್.